ಅಂತ ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರಲ್ಲಿ ಏನಿತ್ತು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಅದು ಯಾವ ಸಿನಿಮಾ ಪೋಸ್ಟರು? ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಪುತ್ರನ ಸಿನಿಮಾ ಅಂತೆ. ಅದನ್ನು ತೆಗೆದಿದ್ದಕ್ಕೆ ಈ ದರ್ಪ, ಕಾಂಗ್ರೆಸ್ ಮುಖಂಡನ ದರ್ಪ. 24 ಗಂಟೆ ಆಗಿದೆ, ಎರಡೆರಡು ಟೀಮನ್ನು ರಚನೆ ಮಾಡ್ಕೊಂಡಿದ್ದೀವಿ. ಒಬ್ಬ ನಾಲಿಗೆ ಹರಿಬಿಟ್ಟಂಥ ಒಬ್ಬ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ IGP ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋರು. SP ನೇತೃತ್ವದ ತಂಡ ಒಂದು ರಚನೆ ಆಗಿರೋದು. DG ಆ್ಯಂಡ್ IGP ಅವ್ರನ್ನ ಗೃಹ ಇಲಾಖೆ ಅಧಿಕಾರಿಗಳು ಕರೆಸ್ಕೊಂಡು ಗೃಹ ಸಚಿವರು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಎಲ್ಲಿದ್ದಾನೆ ಹುಡುಕಿ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ರಿ. ಈ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇಲ್ಲ, ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು ಯಾಕೆ? ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಡಿದ್ದು ತಪ್ಪು ಕಾಂಗ್ರೆಸ್ ಮುಖಂಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಇಲ್ಲಿ, BJP ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇಲ್ಲಿ, ಯಾರೇ ಮಗ ಇಲ್ಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡಿದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ ಅಂತ ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರಲ್ಲಿ ಏನಿತ್ತು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಅದು ಯಾವ ಸಿನಿಮಾ ಪೋಸ್ಟರು? ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಪುತ್ರನ ಸಿನಿಮಾ ಅಂತೆ. ಅದನ್ನು ತೆಗೆದಿದ್ದಕ್ಕೆ ಈ ದರ್ಪ, ಕಾಂಗ್ರೆಸ್ ಮುಖಂಡನ ದರ್ಪ. 24 ಗಂಟೆ ಆಗಿದೆ, ಎರಡೆರಡು ಟೀಮನ್ನು ರಚನೆ ಮಾಡ್ಕೊಂಡಿದ್ದೀವಿ. ಒಬ್ಬ ನಾಲಿಗೆ ಹರಿಬಿಟ್ಟಂಥ ಒಬ್ಬ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ IGP ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋರು. SP ನೇತೃತ್ವದ ತಂಡ ಒಂದು ರಚನೆ ಆಗಿರೋದು. DG ಆ್ಯಂಡ್ IGP ಅವ್ರನ್ನ ಗೃಹ ಇಲಾಖೆ ಅಧಿಕಾರಿಗಳು ಕರೆಸ್ಕೊಂಡು ಗೃಹ ಸಚಿವರು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಎಲ್ಲಿದ್ದಾನೆ ಹುಡುಕಿ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ರಿ. ಈ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇಲ್ಲ, ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು ಯಾಕೆ? ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಡಿದ್ದು ತಪ್ಪು ಕಾಂಗ್ರೆಸ್ ಮುಖಂಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಇಲ್ಲಿ, BJP ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇಲ್ಲಿ, ಯಾರೇ ಮಗ ಇಲ್ಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡಿದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ ಅಂತ ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರಲ್ಲಿ ಏನಿತ್ತು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಅದು ಯಾವ ಸಿನಿಮಾ ಪೋಸ್ಟರು? ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಪುತ್ರನ ಸಿನಿಮಾ ಅಂತೆ. ಅದನ್ನು ತೆಗೆದಿದ್ದಕ್ಕೆ ಈ ದರ್ಪ, ಕಾಂಗ್ರೆಸ್ ಮುಖಂಡನ ದರ್ಪ. 24 ಗಂಟೆ ಆಗಿದೆ, ಎರಡೆರಡು ಟೀಮನ್ನು ರಚನೆ ಮಾಡ್ಕೊಂಡಿದ್ದೀವಿ. ಒಬ್ಬ ನಾಲಿಗೆ ಹರಿಬಿಟ್ಟಂಥ ಒಬ್ಬ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ IGP ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋರು. SP ನೇತೃತ್ವದ ತಂಡ ಒಂದು ರಚನೆ ಆಗಿರೋದು. DG ಆ್ಯಂಡ್ IGP ಅವ್ರನ್ನ ಗೃಹ ಇಲಾಖೆ ಅಧಿಕಾರಿಗಳು ಕರೆಸ್ಕೊಂಡು ಗೃಹ ಸಚಿವರು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಎಲ್ಲಿದ್ದಾನೆ ಹುಡುಕಿ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ರಿ. ಈ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇಲ್ಲ, ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು ಯಾಕೆ? ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು.
ಸರ್ಕಾರ ನಿರ್ದಾಕ್ಷಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿದ್ದು ತಪ್ಪು ಕಾಂಗ್ರೆಸ್ ಮುಖಂಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿಯಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ, ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ ಯಾವ ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರ್ ಅಲ್ಲಿ ಏನಿತ್ತು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಅದು ಯಾವ ಸಿನಿಮಾ ಪೋಸ್ಟರು? ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಪುತ್ರನ ಸಿನಿಮಾ ಅಂತೆ. ಅದನ್ನ ತೆಗೆದಿದ್ದಕ್ಕೆ ಈ ದರ್ಪ, ಕಾಂಗ್ರೆಸ್ ಮುಖಂಡನ ದರ್ಪ. 24 ಗಂಟೆ ಆಗಿದೆ, 2 ಟೀಮನ್ನು ರಚನೆ ಮಾಡ್ಕೊಂಡಿದ್ದೀವಿ. ಒಬ್ಬ ನಾಲಿಗೆ ಹರಿಬಿಟ್ಟಂತ ಒಬ್ಬ ಕಾಂಗ್ರೆಸ್ ಮುಖಂಡನನ್ನ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ IGP ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋರು. SP ನೇತೃತ್ವದ ತಂಡ ಒಂದು ರಚನೆ ಆಗಿರೋದು. DG and IGP ಅವ್ರನ್ನ ಗೃಹ ಇಲಾಖೆ ಅಧಿಕಾರಿಗಳು ಕರೆಸ್ಕೊಂಡು ಗೃಹ ಸಚಿವರು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಎಲ್ಲಿದ್ದಾನೆ ಹುಡುಕಿ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ರಿ. ಈ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇಲ್ಲ, ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು ಯಾಕೆ? ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿದ್ದು ತಪ್ಪು ಕಾಂಗ್ರೆಸ್ ಮುಖಂಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿಯಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ, ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ ಯಾವ ಒಂದು ಬ್ಯಾನರ್ ವಿಚಾರವಾಗಿ, ಆ ಬ್ಯಾನರ್ ಅಲ್ಲಿ ಏನಿತ್ತು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಅದು ಯಾವ ಸಿನಿಮಾ ಪೋಸ್ಟರು? ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಪುತ್ರನ ಸಿನಿಮಾ ಅಂತೆ. ಅದನ್ನ ತೆಗೆದಿದ್ದಕ್ಕೆ ಈ ದರ್ಪ, ಕಾಂಗ್ರೆಸ್ ಮುಖಂಡನ ದರ್ಪ. 24 ಗಂಟೆ ಆಗಿದೆ, 2 ಟೀಮನ್ನು ರಚನೆ ಮಾಡ್ಕೊಂಡಿದ್ದೀವಿ. ಒಬ್ಬ ನಾಲಿಗೆ ಹರಿಬಿಟ್ಟಂತ ಒಬ್ಬ ಕಾಂಗ್ರೆಸ್ ಮುಖಂಡನನ್ನ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ IGP ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋರು. SP ನೇತೃತ್ವದ ತಂಡ ಒಂದು ರಚನೆ ಆಗಿರೋದು. DG and IGP ಅವ್ರನ್ನ ಗೃಹ ಇಲಾಖೆ ಅಧಿಕಾರಿಗಳು ಕರೆಸ್ಕೊಂಡು ಗೃಹ ಸಚಿವರು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಎಲ್ಲಿದ್ದಾನೆ ಹುಡುಕಿ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ರಿ. ಈ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಗಂಭೀರತೆಯನ್ನು ಪಡೆದುಕೊಳ್ತಾ ಇಲ್ಲ, ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರೋದು ಯಾಕೆ? ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿದ್ದು ತಪ್ಪು ಕಾಂಗ್ರೆಸ್ ಮುಖಂಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿಯಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ, ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ ಯಾವ